ಶಿವ ಶಿವ ಶಂಕರ ಶ್ರೀ ಶಿವಲೀಲಾಮೃತ 38 5ನೇ ಅಧ್ಯಾಯ ಶಿವಪೂಜಾ ಭಂಗ ಫಲ ಶ್ರೀ ಗಣೇಶಾಯ ನಮಃ. ಸದಾಶಿವ ಎಂಬ 4 ಅಕ್ಷರಗಳನ್ನು ಯಾರು ಸದಾ ಉಚ್ಚರಿಸುವರೋ ಹಾಗೂ ಯಾರು ನಿತ್ಯ ಶಿವಾರ್ಚನೆ ಮಾಡುವರೋ ಅಂಥವರು ಅಸಂಖ್ಯ ಜೀವಿಗಳನ್ನು ಉದ್ಧರಿಸುವಷ್ಟು ಸಾಮರ್ಥ್ಯವುಳ್ಳವರಾಗುವರು. ನಾಮಮಹಿಮೆಯು ಪರಮ ಅದ್ಭುತವಾಗಿದೆ. ಅವರಿಗೆ ಸರ್ವಸಿದ್ಧಿಗಳು ಪ್ರಾಪ್ತವಾಗುತ್ತವೆ. ವಿದರ್ಭ ದೇಶದಲ್ಲಿ ಸತ್ಯರಥನೆಂಬ ರಾಜನಿದ್ದನು. ಆತನು ಅನೇಕ ದಿವಸ ಸುಖದಿಂದ ರಾಜ್ಯವಾಳಿದನು. ಆದರೆ ಶಿವಭಜನೆಯನ್ನು ಆತನು ಎಂದೂ ಮಾಡುತ್ತಿರಲಿಲ್ಲ. ಒಂದು ಸಾರಿ ಸಾಲ್ವ ದೇಶದ ರಾಜನು ದೊಡ್ಡ ಸೈನ್ಯದೊಡನೆ ಅವನ ದೇಶದ ಮೇಲೆ ದಂಡೆತ್ತಿ ಬಂದನು. 7 ದಿವಸ ಘನಘೋರವಾಗಿ ಯುದ್ಧವಾಯಿತು. ಸತ್ಯರಥನು ರಣಭೂಮಿಯಲ್ಲಿ ಬಿದ್ದು ಮಡಿದನು. ಶತ್ರುಗಳು ನಗರವನ್ನು ಪ್ರವೇಶಿಸಿದರು. ರಾಜಪತ್ನಿಯು ಗರ್ಭವತಿಯಾಗಿದ್ದಳು. ಅವಳು ಒಬ್ಬಳೇ ಘೋರ ಕಾನನವನ್ನು ಸೇರಿದಳು. ಅವಳಿಗೆ ನವಮಾಸಗಳು ತುಂಬಿದವು. ಒಂದು ಮರದಡಿಯಲ್ಲಿ ದಿವ್ಯಪುತ್ರನಿಗೆ ಜನ್ಮವಿತ್ತಳು. ತ್ರಿಷೆಯಿಂದ ತಳಮಳಿಸುತ್ತಾ ಬಾಲಕನನ್ನು ಅಲ್ಲಿಯೇ ಮಲಗಿಸಿ ನೀರು ಕುಡಿಯಲು ಸರೋವರಕ್ಕೆ ಹೋದಳು. ನೀರಲ್ಲಿ ಕಾಲಿನುಟು ಬೊಗಸೆಯಲ್ಲಿ ನೀರು ತೆಗೆದುಕೊಂಡು ಕುಡಿಯುವಷ್ಟರಲ್ಲಿ ಮೊಸಳೆಯು ಅವಳನ್ನು ಹಿಡಿದು ಎಳೆದು ತಿಂದುಬಿಟ್ಟಿತು. ಘೋರ ಕರ್ಮದ ಫಲವನ್ನು ಅನುಭವಿಸುವುದು ಯಾರಿಗೂ ತಪ್ಪಿದ್ದಲ್ಲ. ರಾಜಕುಮಾರನು ಅಳುತ್ತಾ ಪರದೇಶಿಯಾಗಿ ಬಿದ್ದನು. ಆಗ ಉಮಾನಾಯಕ ವಿಪ್ರಪತ್ನಿಯು ಅಲ್ಲಿಗೆ ಬಂದಳು. ರಾಜಕುಮಾರನ ಹತ್ತಿರ ಮಾತಾಪಿತಾ ಯಾರೂ ಇಲ್ಲದನ್ನು ಕಂಡಳು. ಅವಳ ಕಂಕುಳಲ್ಲಿ ತನ್ನದು 1.5 ವರ್ಷದ ಮಗುವೂ ಇತ್ತು. ಈ ಪರದೇಶಿ ಕೂಸನ್ನು ಬಿಟ್ಟು ಮುಂದೆ ಹೆಜ್ಜೆ ಇಡಲೂ ಸಹ ಆಗಲೊಲ್ಲದು. ಮಗುವನ್ನು ಎತ್ತಿಕೊಂಡು ಅದಕ್ಕೂ ಮೊಲೆಯುಣಿಸಿದಳು. ಕೂಸನ್ನು ಎತ್ತಿಕೊಂಡು ಹೋಗುವ ಬಗ್ಗೆ ಸಂಶಯಚಿತ್ತಳಾದಳು. ಆಗ ತ್ರಿಪುರಾರಿಯು ಅಲ್ಲಿ ಯತಿರೂಪದಿಂದ ಪ್ರಕಟನಾಗಿ, ಹೇ, ಇದು ನಿನ್ನ ಮಹಾಭಾಗ್ಯವೆಂದು ತಿಳಿ. ಇವನು ಕ್ಷತ್ರಿಯ ಪುತ್ರನು. ಯಾರ ಮುಂದೆಯೂ ಹೇಳಬೇಡ. ನಿನ್ನ ಪುತ್ರನೆಂದೇ ತಿಳಿದು ಜೋಕ್ಯ ಮಾಡು ಎಂದು ಹೇಳಿ ಅದೃಶ್ಯನಾದನು. ನಂತರ ಅವಳು 2 ಪುತ್ರರನ್ನು ಎತ್ತಿಕೊಂಡು ಬಂದಳು. ತನ್ನ ಮಗನ ಹೆಸರನ್ನು ಶುಚಿವ್ರತನೆಂದು, ರಾಜಪುತ್ರನ ಹೆಸರನ್ನು ಧರ್ಮಗುಪ್ತ ಎಂದು ಇಟ್ಟಳು. ಮನೆ ಮನೆ ಭಿಕ್ಷೆ ಬೇಡಿ 2 ಮಕ್ಕಳನ್ನು ಬೆಳೆಸಹತ್ತಿದ್ದಳು. ಉಮೆಯು ಎಲ್ಲರ ಮುಂದೆ ಇವೆರಡೂ ನನ್ನ ಮಕ್ಕಳು ಎಂದು ಹೇಳುತ್ತಿದ್ದಳು. ಹೀಗೆ ಸಂಚರಿಸುತ್ತಾ ಅವಳು ಏಕಚಕ್ರ ಎಂಬ ನಗರಕ್ಕೆ ಬಂದಳು. ಅಲ್ಲಿ ಒಂದು ಶಿವಾಲಯವಿದ್ದಿತು. ಅನೇಕ ಬ್ರಾಹ್ಮಣರು ಅಲ್ಲಿ ಶ್ರೀ ಶಿವನ ಪೂಜೆಯನ್ನು ಮಾಡುತ್ತಿದ್ದರು. ಶಾಂಡಿಲ್ಯ ಮಹರ್ಷಿಯ ಒದಕ್ಕ ಅಲ್ಲಿ ಇದ್ದರು. ಉಮೆಯು ಶಾಂಡಿಲ್ಯ ಋಷಿಗೆ ನಮಸ್ಕರಿಸಿದಳು. ಋಷಿಯು ರಾಜಪುತ್ರನನ್ನು ಗುರುತಿಸಿ, ಕರ್ಮದ ಗತಿಯು ಎಷ್ಟು ವಿಚಿತ್ರವಾಗಿದೆ ನೋಡಿರಿ. ಈ ರಾಜಪುತ್ರನು ಇಂದು ಮನೆ ಮನೆಗೆ ಭಿಕ್ಷೆ ಬೇಡುವನು. ಉಮೆಯು ಈ ಮಾತನ್ನು ಕೇಳಿ ಋಷಿಗಳಿಗೆ ಮತ್ತೆ ವಂದಿಸಿ, ಮಹಾನುಭಾವರೇ, ತಾವು ಮಹಾಜ್ಞಾನಿಗಳಿರುವಿರಿ. ಭೂತ ಭವಿಷ್ಯ ವರ್ತಮಾನ ಕಾಲದ ಸಂಗತಿಗಳೆಲ್ಲ ತಮಗೆ ಗೊತ್ತಿರುತ್ತವೆ. ಈತನು ಯಾರು? ಈತನ ತಂದೆ ತಾಯಿಗಳು ಜೀವಂತ ಇರುವರೋ ಹೇಗೆ? ಕೃಪೆ ಮಾಡಿ ನನಗೆ ಹೇಳಿರಿ ಎಂದು ಕೇಳಿದಳು. ಆಗ ಶಾಂಡಿಲ್ಯ ಋಷಿಗಳು ಅವಳಿಗಿಂತೆಂದರು, ಈ ಬಾಲಕನು ಸತ್ಯರಥ ರಾಜನ ಪುತ್ರನಾಗಿರುವನು. ಆ ಸತ್ಯರಥನು ತನ್ನ ಹಿಂದಿನ ಜನ್ಮದಲ್ಲಿಯೂ ರಾಜನಾಗಿದ್ದನು. ಅವನು ಪ್ರದೋಷ ಸಮಯದಲ್ಲಿ ಶಿವಾರ್ಚನೆಯನ್ನು ಮಾಡುತ್ತಾ ಕುಳಿತಿದ್ದನು. ಅಷ್ಟರಲ್ಲಿ ಶತ್ರುಗಳು ಬಂದು ಆತನ ಪಟ್ಟಣವನ್ನು ಮುತ್ತಿದರು. ರಾಜಧಾನಿಯಲ್ಲಿ ಒಂದೇ ಸವನ ಕೋಲಾಹಲವನ್ನೆಬ್ಬಿಸಿದರು. ಆಗ ರಾಜನು ತಾನು ಕೈಕೊಂಡಿದ್ದ ಶಿವಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿದನು. ಶಿವಾನುಗ್ರಹದಿಂದ ವೈರಿಗಳು ಮಂತ್ರಿಯ ಕೈಗೆ ಸಿಕ್ಕಿದರು. ಮಂತ್ರಿಯು ಅವರನ್ನು ಬಂಧಿಸಿ ತಂದು ರಾಜನ ಮುಂದೆ ನಿಲ್ಲಿಸಿದನು. ರಾಜನು ಆ ಎಲ್ಲ ವೈರಿಗಳನ್ನು ಸಾಲಾಗಿ ನಿಲ್ಲಿಸಿ ಅವರ ಶಿರಚ್ಛೇದ ಮಾಡಿದನು. ರಾಜನು ಗರ್ವದಿಂದ ಕೂಡಿದವನಾಗಿ ಪೂಜೆಯನ್ನು ಪೂರ್ಣಗೊಳಿಸದೆ ಉನ್ಮತ್ತತನದಿಂದ ತಾನು ಮಾಡಿದ ಕಾರ್ಯಕ್ಕಾಗಿ ಕೃತಕೃತ್ಯನಾಗಿ ಭೋಜನ ಮಾಡಿದನು. ಅವನಿಗೆ ತಾನು ಶಿವಪೂಜೆಯನ್ನು ಅರ್ಧಕ್ಕೆ ನಿಲ್ಲಿಸಿದ್ದರ ಸ್ಮರಣೆಯೇ ಉಳಿದಿರಲಿಲ್ಲ. ಆತನು ಹಾಗೆಯೇ ಹೋಗಿ ಮಲಗಿಕೊಂಡ ಮೂಲಕ ಈ ಜನ್ಮದಲ್ಲಿ ಅಲ್ಪಾಯುಷಿಯಾಗಿ ಮರಣ ಹೊಂದಿದನು. ಗತಜನ್ಮದಲ್ಲಿ ಮಾಡಿದ ಪಾಪದ ಫಲವು ಆತನಿಗೆ ಈ ಜನ್ಮದಲ್ಲಿ ತಟ್ಟದೇ ಹೋಗಲಿಲ್ಲ. ಆದ್ದರಿಂದ ಹೇ ವಿಧವೆ, ಶಿವಪೂಜೆಯನ್ನು ಪೂರ್ಣ ಮಾಡದೆಯೇ ಎಂದೂ ಬಿಡಬಾರದು. ಈ ಧರ್ಮಗುಪ್ತನ ತಾಯಿಯು ಪೂರ್ವಜನ್ಮದಲ್ಲಿ ತನ್ನ ಸವತಿಯನ್ನು ಕೊಲ್ಲಿಸಿದಳು. ಆ ಸವತಿಯು ಇವನ ತಾಯಿಯಾದ ಇಂದುಮತಿಯ ಮೇಲಿನ ಸಿಟ್ಟಿನಿಂದ ಮೊಸಳೆಯಾಗಿ ಸರೋವರದಲ್ಲಿ ಕುಳಿತಿದ್ದಳು. ಇಂದುಮತಿಯು ಪುತ್ರರತ್ನವನ್ನು ಪಡೆದು ಸರೋವರಕ್ಕೆ ಹೋದ ಕೂಡಲೇ ವೈರತ್ವವನ್ನು ಸಾಧಿಸಿ ಮೊಸಳೆಯು ಇವಳನ್ನು ಎಳೆದುಕೊಂಡು ಹೋಗಿ ಕೊಂದುಬಿಟ್ಟಿತು. ಈ ಧರ್ಮಗುಪ್ತನಾದರೂ ಪೂರ್ವದಲ್ಲಿ ಶಂಕರನ ಉಪಾಸನೆಯನ್ನು ಮಾಡದಿದ್ದರಿಂದ ಪರದೇಶಿಯು ನಿರಾಧಾರನೂ ಆಗಿ ಇರುವ ಪ್ರಸಂಗವೂ ಬಂದಿತು. ಶಾಂಡಿಲ್ಯ ಮುನಿಯು ಇಷ್ಟೆಲ್ಲ ಸಂಗತಿಯನ್ನು ಉಮೆಗೆ ಹೇಳಿದನು. ಕೂಡಲೇ ಅವಳು, ಮುನಿವರ್ಯರೇ,
ನನ್ನ ಈ ಮಗ ಶುಚಿವ್ರತನು ದರಿದ್ರನಾಗಿ ಏಕೆ ಜನಿಸಿದನು ಎಂಬುದನ್ನು ನನಗೆ ನಿರೂಪಿಸಬೇಕು ಎಂದು ಕೇಳಿದಳು. ಆಗ ಶಾಂಡಿಲ್ಯ ಮುನಿಯು, ಎಲೈ ಸ್ತ್ರೀಯೇ, ಪೂರ್ವಜನ್ಮದಲ್ಲಿ ನಿನ್ನ ಮಗನು ದುಷ್ಟಜನರಿಂದ ಹೇರಳವಾಗಿ ದಾನವನ್ನು ಸ್ವೀಕರಿಸಿದನು. ಆದರೆ ತಾನು ಯಾರಿಗೂ ಏನೂ ದಾನ ಕೊಡಲಿಲ್ಲ, ಹಾಗೂ ಎಂದೂ ಶಿವಾರ್ಚನೆ ಮಾಡಲಿಲ್ಲ. ಪರಾನ್ನವನ್ನು ಭುಂಜಿಸುವುದರಿಂದ ನಾಲಿಗೆಯು, ಸ್ತ್ರೀಯರನ್ನು ಕಾಮದೃಷ್ಟಿಯಿಂದ ನೋಡುವುದರಿಂದ ಕಣ್ಣುಗಳು, ಪರಿಗ್ರಹದಿಂದ ಕೈಗಳು ಸುಟ್ಟು ಹೋಗುತ್ತವೆ. ಆದ ಕಾರಣ ಇವನು ಹೀಗೆ ಜನ್ಮಿಸಿರುವನು ಎಂದು ಹೇಳಿದನು. ಈ ಮಾತನ್ನು ಕೇಳಿ ಉಮೆಯು ಆ ಇಬ್ಬರು ಬಾಲಕರನ್ನು ಋಷಿಯ ಪಾದಕಮಲಗಳಿಗೆ ಅರ್ಪಿಸಿದಳು. ಆಗ ಋಷಿಯು ಅವರಿಗೆ ಶಿವ ಪಂಚಾಕ್ಷರಿ ಮಂತ್ರವನ್ನು ಉಪದೇಶ ಮಾಡಿದನು. ಪ್ರದೋಷವ್ರತವನ್ನು ಮಾಡಲು ಹೇಳಿದನು. ಮಾಡುವ ವಿಧಾನವನ್ನು ವಿವರಿಸಿ ತಿಳಿಸಿದನು. ಬಾಲಕರು ಏಕಾಗ್ರದಿಂದ ಗುರುವಿನ ಉಪದೇಶವನ್ನು ಮನನ ಮಾಡಿದರು. ತ್ರಯೋದಶಿಯ ದಿವಸ ನಿರಾಹಾರದಿಂದ ಇರಬೇಕು. ಹಗಲು ಸತ್ಕರ್ಮಗಳನ್ನೇ ಎಸಗಬೇಕು. 3 ಘಳಿಗೆ ರಾತ್ರಿಯಾಗಲು ಪ್ರದೋಷ ಪೂಜೆಯನ್ನು ಆರಂಭಿಸಬೇಕು. ಗೋಮಯದಿಂದ ಭೂಮಿಯನ್ನು ಸಾರಿಸಬೇಕು. ದಿವ್ಯ ಮಂಟಪವನ್ನು ನಿಲ್ಲಿಸಬೇಕು. ಬಾಳೆ, ಕಬ್ಬಿನ ಗಳಗಳನ್ನು ನಿಲ್ಲಿಸಬೇಕು. ನಾನಾ ರೀತಿ ರಂಗವಲ್ಲಿ ಹಾಕಬೇಕು. ಶುಭ ವಸ್ತ್ರ ಪರಿಧಾನ ಮಾಡಬೇಕು. ಶಿವಲಿಂಗ ಸ್ಥಾಪಿಸಿ ವಿಧಿಯುಕ್ತ ಪೂಜೆ ಮಾಡಬೇಕು. ಪ್ರಾಣಾಯಾಮ ಮಾಡಿ ಅಂತರಬಾಹ್ಯ ನ್ಯಾಸ ಮಾಡಬೇಕು. ದಕ್ಷಿಣ ಭಾಗದಲ್ಲಿ ಮುರಾಂತಕನನ್ನು, ಎಡಕ್ಕೆ ಅಗ್ನಿಯನ್ನು ಸ್ಥಾಪನೆ ಮಾಡಬೇಕು. ವೀರಭದ್ರ, ಗಜಾನನ, ಅಷ್ಟಭೈರವರನ್ನು ಪೂಜಿಸಬೇಕು. ಶಿವಸ್ತುತಿ ಮಾಡಬೇಕು, ನಮಸ್ಕರಿಸಬೇಕು, ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಹೀಗೆ 4 ತಿಂಗಳವರೆಗೆ ಏಕಚಕ್ರದಲ್ಲಿ ನಿಂತು ಪ್ರದೋಷವ್ರತವನ್ನು ಸ್ವಲ್ಪವೂ ಅಂತರಿಸದೆ ಆಚರಿಸಬೇಕು ಎಂದು ಉಪದೇಶಿಸಿದರು. ಪ್ರದೋಷ ಸಮಯದಲ್ಲಿ ಕೈಲಾಸನಾಥನು ಪಾರ್ವತಿಯನ್ನು ಕುಳ್ಳಿರಿಸಿ ಆಕೆಯ ಮುಂದೆ ನರ್ತನವನ್ನು ಮಾಡುವನು. ಆಗ ಶಾರದೆಯು ವೀಣೆಯನ್ನು ಬಾರಿಸಹತ್ತುವಳು. ಪುರುಹೂತನು ಕೊಳಲನ್ನು ಇಂಪಾಗಿ ಊದುವನು. ಬ್ರಹ್ಮನು ತಾಳಬಾರಿಸುವನು. ಭಾರ್ಗವಿಯು ಮಧುರ ಸ್ವರದಿಂದ ಹಾಡುವಳು. ಮಧು, ಕೈಟಭರು ಮೃದಂಗ ನುಡಿಸುವರು. ಈ ಎಲ್ಲ ವ್ಯವಸ್ಥೆಯೊಡನೆ ನಡೆದ ಶಿವನ ನೃತ್ಯಗತಿಯು ಬಹು ಮನೋಹರವಾಗಿ ತೋರುವುದು. ಅವನ ಕುಣಿತ ನಡೆದಿರುವಾಗ ಅವನ ಮಿತ್ರ ಕುಬೇರನು ಕೈಕಟ್ಟಿಕೊಂಡು ಎದುರಿನಲ್ಲಿಯೇ ನಿಂತಿರುವನು. ಯಕ್ಷಗಾನವು, ಕಿನ್ನರ, ಗಂಧರ್ವರು, ಇನ್ನುಳಿದ ಸುರಾಸುರರು ನಿಂತಲ್ಲಿಯೇ ನಿಂತು ನಮಸ್ಕರಿಸುತ್ತಲಿರುವರು. ಇಂಥ ವೇಳೆಯಲ್ಲಿ ಶಿವಪೂಜೆಯನ್ನು ಮಾಡಿ ಶಿವನನ್ನು ಒಲಿಸಿದರೆ ಆತನು ತೀವ್ರ ಪ್ರಸನ್ನನಾಗುವನು. ಅವರಿಬ್ಬರೂ ಕುಮಾರರು, ನಿರ್ಮಲ ಗೌರಿನಾಥನೇ ನಿನಗೆ ಜಯವಿರಲಿ, ನಿಶ್ಚಲ ಸಚ್ಚಿದಾನಂದ ಘನದೇವನೇ ಹಾಗೂ ಪೂರ್ಣ ಬ್ರಹ್ಮ ಸನಾತನನೇ ನಿನಗೆ ಜಯವಿರಲಿ ಎಂದು ಶಿವನನ್ನು ಸ್ತವನ ಮಾಡುತ್ತಿದ್ದರು. ಅವರೀರ್ವರು ಶಿವಧ್ಯಾನ, ಶಿವಸ್ಮರಣೆಯಲ್ಲಿಯೇ ಸದಾಕಾಲ ಕಳೆಯ ಹತ್ತಿದರು. ಪೂಜೆಯನ್ನು ಎಂದೂ ಅವರು ಮರೆಯಲಿಲ್ಲ. ಅವರ ಭಕ್ತಿಗೆ ಶಿವನು ಪ್ರಸನ್ನನಾಗಿ ಅವರಿಗೆ ಒಲಿದನು. ಒಂದು ದಿವಸ ಅವರಿಬ್ಬರೂ ಆಟವಾಡುತ್ತಾ ನದೀ ತೀರಕ್ಕೆ ಹೋಗಿದ್ದರು. ಆಗ ಶುಚಿವ್ರತನಿಗೆ ಸುವರ್ಣದಿಂದ ತುಂಬಿದ ಕೊಡವು ಸಿಕ್ಕಿತು. ಅದನ್ನು ಅವನು ತೆಗೆದುಕೊಂಡು ಮನೆಗೆ ಬಂದು ತಾಯಿಯ ಕಡೆಗೆ ಕೊಟ್ಟನು. ಅವಳಿಗೂ ಆನಂದವಾಯಿತು. ಶುಚಿವ್ರತನು ರಾಜಪುತ್ರನಿಗೆ, ಹೇ ಬಂಧುವೆ, ಸಹಜವಾಗಿ ಧನವು ಪ್ರಾಪ್ತವಾಗಿದೆ. ಕಾರಣ ಇದರಲ್ಲಿಯ ಅರ್ಧವನ್ನು ನೀನು ತೆಗೆದುಕೋ ಎಂದನು. ರಾಜಪುತ್ರನು ಅದನ್ನು ಸ್ವೀಕರಿಸಲಿಲ್ಲ. ಧರ್ಮಗುಪ್ತನು, ಪೃಥ್ವಿಯ ಮೇಲಿನ ಯಾವತ್ತೂ ಸಂಪತ್ತು ನನ್ನದೇ ಇರುತ್ತದೆ. ಕಾರಣ ಈ ದ್ರವ್ಯದ ಅಪೇಕ್ಷೆಯೂ ನನಗೆ ಇರುವುದಿಲ್ಲ. ಇದೆಲ್ಲ ಈಶ್ವರ ಕೃಪೆಯ ಫಲವು ಎಂದನು. ಕೆಲವು ದಿವಸಗಳು ಕ್ರಮಿಸಿದ ಮೇಲೆ ಅವರಿಬ್ಬರೂ ಆಟವಾಡುವುದಕ್ಕಾಗಿ ಅರಣ್ಯಕ್ಕೆ ಹೋಗಿದ್ದರು. ಆಗ ಅಲ್ಲಿ ಕೋದ್ರವೀಣಾ ಎಂಬ ಹೆಸರಿನ ಗಂಧರ್ವನ ಕನ್ಯೆಯು ಅಂಶುಮತಿ ಎಂಬುವಳು ತನ್ನ ಗೆಳತಿಯರೊಂದಿಗೆ ವನಕ್ಕೆ ಬಂದಿದ್ದಳು. ಇವರನ್ನು ಧರ್ಮಗುಪ್ತನು ನೋಡಿದನು. ಅಂಶುಮತಿಯು ಉಪವರಲಾಗಿದ್ದಳು. ಅವಳು ಅತ್ಯಂತ ಸುಂದರಿಯಾಗಿದ್ದಳು. ಧರ್ಮಗುಪ್ತನು ಅವಳನ್ನು ನೋಡಿದ ಕೂಡಲೇ ಅವಳ ರೂಪಕ್ಕೆ ಮನಸೋತು ಮೋಹಿತನಾದನು. ಶುಚಿವ್ರತನಿಗೆ ಇವನ ವೃತ್ತಿಯನ್ನು ಕಂಡು ಅವನು ಧರ್ಮಗುಪ್ತನನ್ನು ಪರಾವೃತ್ತಗೊಳಿಸಲು ಪ್ರಯತ್ನ ಮಾಡಿದನು. ಸ್ತ್ರೀಯರು ದರ್ಶನ ಮಾತ್ರದಿಂದ ಚಿತ್ರಹರಣ ಮಾಡುವರು, ಅದರಿಂದ ಪರಸ್ತ್ರೀಯನ್ನು ನೋಡಬಾರದು ಎಂದು ಮುಂತಾಗಿ ಬೋಧಿಸಿದನು. ಆದರೆ ಅದೆಲ್ಲ ವ್ಯರ್ಥವಾಯಿತು. ಧರ್ಮಗುಪ್ತನು ಅವನ ಮಾತಿನ ಕಡೆಗೆ ಲಕ್ಷ್ಯ ಕೊಡದೆ ಆತನಿಗೆ ಅಲ್ಲಿಯೇ ನಿಲ್ಲಲು ಹೇಳಿ ಅಂಶುಮತಿಯ ಬೆನ್ನು ಹತ್ತಿ ನಡೆದನು. ಅಂಶುಮತಿಯು ಧರ್ಮಗುಪ್ತನನ್ನು ನೋಡಿದ ಕೂಡಲೇ ಮೋಹಿತಲಾಗಿದ್ದಳು. ಅವಳ ಸ್ಥಿತಿಯೂ ಅವನಂತೆಯೇ ಆಗಿತ್ತಿತು. ಅವನು ತನ್ನ ಗೆಳತಿಯನ್ನು ಬಿಟ್ಟು ತಾನೊಬ್ಬಳೇ ಸಂಚರಿಸ ಹತ್ತಿದ್ದಳು. ಧರ್ಮಗುಪ್ತನು ಅವಳ ಹತ್ತಿರ ಬಂದ ಕೂಡಲೇ ಅವಳು ಸಂಜ್ಞೆ ಮಾಡಿ ರಾಜಪುತ್ರನನ್ನು ತನ್ನ ಕಡೆಗೆ ಕರೆದಳು. ಆತನ ಕೊರಳಲ್ಲಿ ಹೂಮಾಲೆಯನ್ನು ಹಾಕಿದಳು. ಹಾಗೂ ನಾನು ಕಾಯ, ವಾಚ, ಮನಸ್ಸಿನಿಂದ ನನ್ನ ದೇಹವನ್ನು ನಿಮಗೆ ಅರ್ಪಿಸಿ ನಿಮ್ಮ ಪತ್ನಿಯಾಗುವೆನು ಎಂದು ನುಡಿದಳು. ಆಗ ಧರ್ಮಗುಪ್ತನು, ನೀನು ಅನ್ನುವ ಮಾತು ಕೃತಿಯಲ್ಲಿ ಬರುವುದು ಹೇಗೆ? ನಾನು ಅತ್ಯಂತ ನಿರಾಧಾರನು, ರಾಜ್ಯಭ್ರಷ್ಟನು, ದರಿದ್ರಿ ಇರುವೆನು. ನಿನ್ನನ್ನು ಲಗ್ನ ಮಾಡಿಕೊಳ್ಳುವ ಯೋಗ್ಯತೆಯು ನನ್ನಲ್ಲಿ ಇರುವುದಿಲ್ಲ ಎಂದು ನುಡಿಯಲಾಗಿ ಅಂಶುಮತಿಯು, ನಾನು ಮನಸ್ಸಿನಿಂದ ನಿಮ್ಮನ್ನು ಲಗ್ನವಾಗಿರುವೆನು. ನಾನು ನುಡಿದಂತೆ ನಡೆಯುವೆನು. ಇಂದಿನ 3ನೇ ದಿವಸ ನಾನು ಇಲ್ಲಿಗೆ ಬರುವೆನು. ಮನಸ್ಸಿನಲ್ಲಿ ಯಾವ ಸಂಶಯವನ್ನು ತೆಗೆದುಕೊಳ್ಳದೆ ನೀವು ಇಲ್ಲಿಗೆ ಬರಬೇಕು ಹೀಗೆಂದು ಹೇಳಿ ಆನಂದದಿಂದ ಅವಳು ತನ್ನ ಮನೆಗೆ ಹೊರಟು ಹೋದಳು. ನಡೆದ ಸಂಗತಿಯನ್ನು ತಂದೆಯ ಮುಂದೆ ನುಡಿದಳು. ಆಗ ತಂದೆಯು ಪರಮ ಸಂತೋಷಪಟ್ಟನು. ಗಂಧರ್ವನು ತನ್ನ ಮಗಳಾದ ಅಂಶುಮತಿಯನ್ನು ಯಾರಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು
ಚಿಂತೆಗೊಳಗಾಗಿದ್ದನು. ಮಹೇಶನನ್ನು ಹೋಗಿ ಕೇಳಿದನು. ಆಗ ಮಹೇಶ್ವರನು, ಹೇ ಗಂಧರ್ವನೇ, ಭೂಲೋಕದಲ್ಲಿ ಧರ್ಮಗುಪ್ತನೆಂಬ ಒಬ್ಬ ಪರಮಭಕ್ತನಿರುವನು. ಅವನು ಸತ್ಯರಥರಾಜನ ಮಗನಾಗಿರುವನು. ಆತನಿಗೆ ನಿನ್ನ ಮಗಳಾದ ಅಂಶುಮತಿಯನ್ನು ಧಾರೆ ಎರೆದುಕೊಡು ಎಂದು ಹೇಳಿದನು. ಈಗ ಶಿವವಚನವು ಸತ್ಯವಾಗುವ ವೇಳೆಯೂ ಬಂದಿತು. ಗಂಧರ್ವನು ಶಿವನು ಹೇಳಿದ ರಾಜಪುತ್ರನು ಈತನೇ ಎಂದು ಮನಗಂಡನು. ಅಂಶುಮತಿಯು ಹೋದ ಮೇಲೆ ಧರ್ಮಗುಪ್ತನು ಅತ್ಯಂತ ಸಂಭ್ರಮದಿಂದ ಶುಚಿವ್ರತನ ಹತ್ತಿರ ಬಂದನು. ಆತನಿಗೆ ನಡೆದ ಎಲ್ಲಾ ಸಂಗತಿಯನ್ನು ನಿವೇದಿಸಿದನು. ಆತನಿಗೂ ಪರಮಾನಂದವಾಯಿತು. ಇದೆಲ್ಲವೂ ಶಾಂಡಿಲ್ಯ ಗುರುಗಳು ಉಪದೇಶಿಸಿದ ಮಂತ್ರದ ಮಹಿಮೆಯೆಂದು ಕೊಂಡನು. ಮನೆಗೆ ಹೋಗಿ ತಾಯಿಗೆ ವರ್ತಮಾನವನ್ನು ನಿವೇದಿಸಿದನು. ಅವಳಿಗೂ ಪರಮಹರ್ಷವಾಯಿತು. ಪೂರ್ವ ಸಂಕೇತದಂತೆ 3ನೇ ದಿವಸ ಅವರಿಬ್ಬರೂ ಆ ಅರಣ್ಯದಲ್ಲಿ ಸೇರಿದರು. ಆಗ ಗಂಧರ್ವರಾಜನು ತನ್ನ ಸಕಲ ಪರಿವಾರದೊಂದಿಗೆ ದಾರಿ ಕಾಯುತ್ತಿದ್ದನು. ಅವನು ಧರ್ಮಗುಪ್ತನನ್ನು ಒಳ್ಳೆ ಸನ್ಮಾನದಿಂದ ಕರೆತಂದನು. ಶುಭ ಮುಹೂರ್ತದಲ್ಲಿ ಅಂಶುಮತಿಯೊಡನೆ ಯಥಾವಿಧಿಯಾಗಿ ಲಗ್ನ ಮಾಡಿದನು. ಗಂಧರ್ವನು ಅವನಿಗೆ ಸ್ವರ್ಗೀಯ ಅಲೌಕಿಕ ವಸ್ತುಗಳನ್ನು ಕೊಟ್ಟನು. ರಥ, ಆನೆ, ಕುದುರೆ, ದಾಸದಾಸಿಯರನ್ನು ಮತ್ತು ಮಾಣಿಕ್ಯ, ವಜ್ರ, ವೈಡೂರ್ಯ ಮುಂತಾದವುಗಳನ್ನು ಹೇರಳವಾಗಿ ಕೊಟ್ಟನು. ಅಳಿಯನಿಗೆ ಅಪರಿಮಿತವಾದ ಸೈನ್ಯವನ್ನು ಕೊಟ್ಟನು. ಲಗ್ನವಾದ ನಂತರ ಕೂಡಿದ ಜನರು ತಮ್ಮ ತಮ್ಮ ಗ್ರಾಮಗಳಿಗೆ ತೆರಳಿದರು. ನಂತರ ಧರ್ಮಗುಪ್ತನು ದುಮರ್ಶನರಾಜನು ಕಸಿದುಕೊಂಡ ತನ್ನ ರಾಜ್ಯವನ್ನು ತಿರುಗಿ ದೊರಕಿಸಬೇಕೆಂದು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿದನು. ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಆತನು ವಿದರ್ಭ ನಗರಕ್ಕೆ ಮುತ್ತಿಗೆಯನ್ನು ಹಾಕಿದನು. 2 ಪಕ್ಷಗಳಲ್ಲಿ ಘನಘೋರವಾದ ಯುದ್ಧವು ಎಸಗಿತು. ಕೊನೆಗೆ ಧರ್ಮಗುಪ್ತನಿಗೆ ಜಯವೂ ಪ್ರಾಪ್ತವಾಯಿತು. ಆತನು ಅಂಶುಮತಿಯಿಂದೊಡಗೂಡಿ ದೊಡ್ಡ ಸಮಾರಂಭದೊಡನೆ ನಗರವನ್ನು ಪ್ರವೇಶಿಸಿದನು. ಧರ್ಮಗುಪ್ತನು ಶುಭ ಮುಹೂರ್ತದಲ್ಲಿ ಸಿಂಹಾಸನವನ್ನು ಏರಿದನು. ಆ ಕಾಲಕ್ಕೆ ಆತನಿಗೆ ಪ್ರಜೆಗಳಿಂದಲೂ ಬೇರೆ ರಾಜ್ಯರಿಂದಲೂ ದೇಣಿಗೆಗಳು ಸಮರ್ಪಿಸಲ್ಪಟ್ಟವು. ಸಕಲರಿಗೂ ಸಂತೋಷವಾಯಿತು. ಧರ್ಮಗುಪ್ತನು ಶಾಂಡಿಲ್ಯ ಋಷಿಗಳನ್ನು ಕರೆಕಳುಹಿಸಿ ಅವರಿಗೆ ವಸ್ತ್ರಾಲಂಕಾರಗಳನ್ನು ಹೇರಳವಾಗಿ ಕೊಟ್ಟು ಸಂತೋಷಪಡಿಸಿದನು. ಆತನು ಶುಚಿವ್ರತನನ್ನು ತನ್ನ ಮುಖ್ಯ ಪ್ರಧಾನಿಯನ್ನಾಗಿ ನೇಮಿಸಿದನು. ಧರ್ಮಗುಪ್ತನು ಬಹುದಿವಸಗಳವರೆಗೆ ಉತ್ತಮ ರೀತಿಯಿಂದ ರಾಜ್ಯಕಾರಭಾರವನ್ನು ಮಾಡಿದನು. ಕೊನೆಗೆ ವಿಮಾನದಲ್ಲಿ ಕುಳಿತು ಸ್ವರ್ಗಕ್ಕೆ ತೆರಳಿದನು. ಸದಾಶಿವನು ದೀನಬಂಧು, ಪತಿತಪಾವನ, ಕೃಪಾವಂತನಾಗಿರುವನು. ಪ್ರದೋಷ ಪೂಜೆಯ ಮಹಿಮೆಯು ಅದ್ಭುತವಾಗಿದೆ. ಯಾರು ಅದನ್ನು ಆಚರಿಸುವರೋ ಅವರ ದಾರಿದ್ರ್ಯವು ದಹನವಾಗುವುದು, ಅವರ ಸರ್ವಕ್ಲೇಶಗಳು ನಿರ್ಮಾಣವಾಗುವವು. ಇದು ತ್ರಿವಾಚಾ ಸತ್ಯವಿದೆ. ಸ್ಕಂದಪುರಾಣೋತ್ತರ ಬ್ರಹ್ಮತ್ತರ ಖಂಡಾಂತರ್ಗತ ಇತಿ ಶ್ರೀ ಶಿವಲೀಲಾಮೃತ ಶಿವಪೂಜಾಭಂಗ ಫಲವರ್ಣನಂ ನಾಮ ಪಂಚಮೋಧ್ಯಾಯಃ. ಸಾಂಬ ಸದಾಶಿವಾರ್ಪಣಮಸ್ತು. ಶಿವನ ಈ ಅದ್ಭುತ ಲೀಲೆ ನಿಮಗೂ ಇಷ್ಟವಾಗಿದ್ರೆ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಂತ ಬರೆದು ಶಿವನ ಕೃಪೆಗೆ ಪಾತ್ರರಾಗಿ. ಶೇರ್ ಮಾಡಿ ಪುಣ್ಯ ಸಂಪಾದಿಸಿ.